ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಮನೆ ಕಟ್ಸಾಯ್ತು, ಇವು ಸೂಪರ್ ಆಗಿ ಒಂದು ಇಂಟೀರಿಯರ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಇವತ್ತು ನಾನು ಕೊಡುವಂತಹ ಪಾಯಿಂಟ್ಗಳು ತುಂಬಾ ಪಾಯಿಂಟ್ ಇದೆ, 9-10 ಪಾಯಿಂಟ್ಸ್ ಇದೆ. ಕ್ರೇಜಿ ಐಡಿಯಾಸ್ ಕೊಡ್ತೀನಿ. ಕಡಿಮೆ ದುಡ್ಡಲ್ಲಿ ಲಕ್ಸುರಿ ಲಿವಿಂಗ್ ನಿಮ್ದಾಗತ್ತೆ ವೀಕ್ಷಕರೇ. ಅನೇಕ ನಿಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಫ್ಲ್ಯಾಟ್ಸ್ಗಳಿಗೆಲ್ಲ ಹೋಗಿ ನೋಡಿರ್ತೀರ, ಏನು ಮನೆ ಗುರು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಏನಂತ ಖರ್ಚು ಮಾಡಿಲ್ಲ ಅಂತ ಒಂದು ಫೀಲಿಂಗ್ ನಿಮ್ಗೆ ಬಂದಿದ್ದಿದ್ರೆ ಈ ವಿಡಿಯೋನ ಪೂರ್ತಿ ನೋಡೋದನ್ನು ಮರಿಬೇಡಿ. ಸೊ ನಿಮ್ಮ ಮನೆಯೂ ಕೂಡ ಅಮೇಝಿಂಗ್ ಫೀಲಿಂಗ್ ಇಲ್ಲಿ ಬರುತ್ತೆ ವೀಕ್ಷಕರೇ. ಸೊ ಇವತ್ತು ಕಡಿಮೆ ಬಜೆಟು ಲಕ್ಸುರಿ ಲುಕ್ಕು ಹೇಗೆ, ಸೊ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಡ್ತಾನೆ ಹೋಗ್ತೀನಿ. ಸೊ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಕರ್ವ್ಡ್ ಡಿಸೈನು, 60-40 ರೂಲು, ಬೇಜ್ ಕಲರ್ ಇಂಪ್ಲಿಮೆಂಟ್ ಮಾಡುವಂಥದ್ದು, ಪ್ಯಾಟರ್ನ್ಗಳು, ಥೀಮು, ಪ್ಲ್ಯಾಂಟ್ಸು, ಕಾರ್ಪೆಟು, ಕರ್ಟನ್ ಆ್ಯಂಡ್ ವಿಂಡೋಸ್, ಇವೆಲ್ಲದಕ್ಕೂ ಕೂಡ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಮೊದಲನೇದಾಗಿ ಬರ್ತಾ ಇರೋಂಥದ್ದು ಕರ್ವ್ ಡಿಸೈನ್ಸ್. ಅದು ವೀಕ್ಷಕರೇ, ನೀವು ನಿಮ್ಮ ಮನೆಯ ಇಂಟೀರಿಯರ್ಲಿ ಎಷ್ಟು ಕರ್ವ್ ಡಿಸೈನನ್ನು ಇಂಪ್ಲಿಮೆಂಟ್ ಮಾಡ್ತೀರಾ ಅಂಥ ಒಂದು ಪ್ರೀಮಿಯಂ ಲುಕ್ ಇಲ್ಲಿ ಬರುವಂಥದ್ದು ವೀಕ್ಷಕರೇ. ಹಾಗಾದರೆ ಈ ಕರ್ವ್ ಡಿಸೈನ್ ಎಲ್ಲೆಲ್ಲಿರಬೇಕು ವೀಕ್ಷಕರೇ? ಸೀಲಿಂಗಲ್ಲಿ ಏನು ಇದು ಮಾಡ್ತೀರಾ, ಫಾಲ್ ಸೀಲಿಂಗ್ ಮಾಡ್ತೀರಾ, ಅಲ್ಲೂ ಕೂಡ ನೀವು ಕರ್ವ್ ಡಿಸೈನನ್ನು ಇಂಟಿಗ್ರೇಟ್ ಮಾಡ್ಬೋದು. ಸೋಫಾಸ್ ತೊಗೊತಾ ಇದ್ದೀರಾ, ರೌಂಡ್ ಶೇಪ್ ಸೋಫಾಗಳನ್ನು ಇಂಟಿಗ್ರೇಟ್ ಮಾಡುವಂಥದ್ದು. ಟೀ ಟೇಬಲ್ ಹಾಕ್ತಾ ಇದ್ದೀರಾ, ಅದನ್ನು ಕೂಡ ರೌಂಡ್ ಡಬಲ್ ಬರುತ್ತೆ. ಇವಾಗ ಡಬಲ್ ಟೀ ಟೇಬಲ್ ಒಂದು ದೊಡ್ಡದು ಬರುತ್ತೆ, ಅದರ ಕೆಳಗಡೆ ಒಂದು ಹಾಫ್ ಡಿಸೈನ್ಸ್ ಬರುತ್ತೆ. ಆ ರೀತಿ ಟೀ ಟೇಬಲ್ಗಳನ್ನು ಇಂಟಿಗ್ರೇಷನ್ ಮಾಡುವಂಥದ್ದು. ಬೆಡ್ ಸೈಡ್ ಟೇಬಲ್ಗಳನ್ನು ಕೂಡ ಕರ್ವ್ ಡಿಸೈನ್ಸನ್ನು ಕೊಡುವಂಥದ್ದು. ಸ್ಕ್ವೇರ್ ಆಗಿ ತಗೊಳ್ಳಿ, ಬಟ್ ಎಡ್ಜಸ್ ಎಲ್ಲ ಕರ್ವ್ ತಗೊಳ್ಳುವಂಥದ್ದು. ಟಿ ವಿದು ಯೂನಿಟ್ ಮಾಡ್ತಾ ಇದ್ದೀರಾ, ಸೈಡನ್ನು ಸ್ಕ್ವೇರ್ ಮಾಡೋ ಬದಲು ಜಸ್ಟ್ ಕರ್ವ್ ಡಿಸೈನ್ಸನ್ನು ಸೈಡಲ್ಲಿ ಕರ್ವನ್ನು ತಗೊಳ್ಳುವಂಥದ್ದು. ಆದಷ್ಟು ಕರ್ವ್ ಇಂಪ್ಲಿಮೆಂಟ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ನಿಮಗೆ ಫ್ಲೆಕ್ಸಿಬಲ್ ಪ್ಲೈ ಬೇಕಾಗತ್ತೆ. ಓಕೆ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ವುಡ್ ಇಂಟೀರಿಯರ್ಗೆ ಹೋದಾಗ ಫ್ಲೆಕ್ಸಿಬಲ್ ಫ್ಲೈ ಇಂದ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಓವಲ್ ಶೇಪಿನ ಏನಾದರೂ ಈ ಟೇಬಲ್ಸ್, ಈ ಥರ ಟೇಬಲ್ಸ್ ಇರ್ಬೋದು, ಇದನ್ನು ಓವಲ್ ಶೇಪ್ ಹಾಕುವಂಥದ್ದು, ಟೀ ಟೇಬಲ್ಸನ್ನು ಓವಲ್ ಶೇಪ್ ಹಾಕುವಂಥದ್ದು. ಸೊ ಆದಷ್ಟು ಕರ್ವ್ ಡಿಸೈನ್ಸನ್ನು ನೀವೇನಾದರೂ ಇಂಪ್ಲಿಮೆಂಟ್ ಮಾಡ್ತೀರಾ, ಇವೆಲ್ಲದರಲ್ಲಿ ಮಾಡ್ತೀರಾ ಅಂತಂದರೆ ದ ಲುಕ್ ವಿಲ್ ಬಿ ಅಮೇಝಿಂಗ್. ಹೌದು ವೀಕ್ಷಕರೇ, ಆದಷ್ಟು ಶಾರ್ಪ್ ಎಡ್ಜಸ್ಗಿಂತ ಕರ್ವ್ ಎಡ್ಜಸ್ಸು ನಮ್ಮ ಮೈಂಡ್ಗೆ ಒಂದು ಲಕ್ಸುರಿ ಫೀಲಿಂಗನ್ನು ಕೊಡುತ್ತೆ. ಮನೆಗೆ ಬಂದವರು ಕೂಡ ನೋಡಿದ ಕೂಡ ವಾವ್ ಎಷ್ಟು ಚೆನ್ನಾಗಿದೆ ಅನ್ನೋ ಒಂದು ಲುಕ್ ಇಲ್ಲಿ ಕೊಡ್ತಾರೆ ವೀಕ್ಷಕರೇ. ಸೊ ದಿಸ್ ಇಸ್ ನಂಬರ್ 1. ನಂಬರ್ 2 ಬಂದ್ಬಿಟ್ಟು, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1499 ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ
ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ನಂಬರ್ 2 ಬಂದ್ಬಿಟ್ಟು 60-40 ರೂಲ್. ವಾಟ್ ಈಸ್ 60-40 ರೂಲ್? ನೋಡಿ, ನಾವು ಒಂದು ರೂಮ್ ಇದೆ ಅಂತ ಅಂದಾಗ ಅದರಲ್ಲಿ ಸ್ಪೇಸಸ್ ಆಗಿರೋ ಜಾಗ ಎಷ್ಟು ಜಾಸ್ತಿ ಸಿಗುತ್ತೆ, ದಟ್ಸ್ ಲುಕ್ಸ್ ಲಕ್ಸರಿ. ಹೌದು ವೀಕ್ಷಕರೇ, ಅಂದರೆ 40% ಜಾಗ ಫರ್ನಿಚರ್ಗೆ ಹೋಗಬೇಕು, 60% ಜಾಗ ನಿಮ್ಮ ಯೂಸ್ಗಿರಬೇಕು. ಅದು ಲಿವಿಂಗ್ ಇರಲಿ, ಬೆಡ್ರೂಮ್ ಇರಲಿ, ಕಿಚನ್ ಇರಲಿ, ಎಲ್ಲೇ ಇರಲಿ. ಕಿಚನಲ್ಲಿ ಜಾಗ ಇದ್ದೇ ಇರುತ್ತೆ, ಯಾಕಂತಂದರೆ ಎವ್ರಿಥಿಂಗ್ ಕಮ್ಸ್ ಆನ್ ವಾಲ್. ಸೊ ಮಧ್ಯದಲ್ಲಿ ನಿಮಗೆ 60% ಆರಾಮಾಗಿ ಜಾಗ ಸಿಕ್ಬಿಡುತ್ತೆ. ಅದನ್ನು ಕ್ಲಮ್ಸಿ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ನೀವು ಲಿವಿಂಗಲ್ಲೂ ಅಷ್ಟೇ. ಲಿವಿಂಗಲ್ಲಿ ಏನು ಮಾಡ್ತೀರಾ ಗೊತ್ತಾ, ಟಿ ವಿ ಯೂನಿಟು, ಈ ಕಡೆ ನಮ್ಮ ಫರ್ನಿಚರು, ಸೋಫಾಸ್ಗಳು, ಜೊತೆಲಿ ಡೈನಿಂಗ್ ಟೇಬಲನ್ನು ಆ್ಯಡ್ ಮಾಡಿಬಿಡ್ತೀರಾ, ಹಿಂದ್ಗಡೆ ಸ್ಟೋರೇಜ್ ಕೂಡ ಆ್ಯಡ್ ಮಾಡಿಬಿಡ್ತೀರಾ. ಸೊ ಇದೇನಾಗುತ್ತೆ ಅಂದರೆ ತುಂಬ ಕ್ಲಮ್ಸಿ ಆಗುತ್ತೆ. 60% ಫರ್ನಿಚರು, 40% ಓಪನ್ ಸ್ಪೇಸ್ ಸಿಗುತ್ತೆ. ಬಟ್ ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ಸೊ ಆದಷ್ಟು ಎವ್ರಿಥಿಂಗ್ ಗೋಸ್ ಆನ್ ವಾಲ್. ಓಕೆ, ಸೊ ಟಿ ವಿ ಯೂನಿಟ್ ಎವ್ರಿಥಿಂಗ್ ವಾಲ್ ಮೇಲೆ ಬರಬೇಕು. ಕೆಳಗಡೆ ಏನು ಇದು ಬರುತ್ತೆ ಅಲ್ವಾ, ಒಂದು ಸ್ಟೋರೇಜ್ ಅಂತ ಬರುತ್ತೆ, ಅದನ್ನು ಕೂಡ ಆದಷ್ಟು 1.5 ಫೀಟ್ ತೊಗೊಳ್ಳಿ, 2 ಫೀಟ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಅದನ್ನು ಕೂಡ ವಾಲ್ ಮೇಲೆ ಇಂಟಿಗ್ರೇಷನ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಫರ್ನಿಚರನ್ನು ಅಷ್ಟೇ ವಾಲಿಂದ 3 ಫೀಟ್ ಮುಂದೆ ತೊಗೊಬನ್ನಿ ವೀಕ್ಷಕರೇ. ಸೆಂಟ್ರಲ್ಲಿ ಇರಲಿ ಫರ್ನಿಚರ್ ಅಂತ ಹೇಳ್ಬೋದು. ಆದಷ್ಟು ಮಿನಿಮಲಿಸ್ಟಿಕ್ ಆಗಿರೋ, ಜಾಗ ಕಮ್ಮಿ, ಜಾಗ ದೊಡ್ಡದಿದ್ರೆ ಬಿಡಿ ಹೆಂಗಾದರೂ ಹಾಕೋಬೋದು, ಎಲ್ ಶೇಪು ಎಲ್ಲ ತಗೊಬರ್ಬೋದು. ಆದರೆ ಜಾಗ ಕಡಿಮೆ ಇದೆ, ಇರೋದೇ 10/15 ಲಿವಿಂಗ್ ಗುರು. ಅದರಲ್ಲಿ ಹೆಂಗೆ ಗುರು ಮಾಡೋಣ ಅಂತಂದರೆ, ಸ್ಪೇಸಿಯಸ್ ಆಗಿರುವಂಥ ಫರ್ನಿಚರ್ಗಳನ್ನು ತೊಗೊಂಬನ್ನಿ. ಓಕೆನಾ? ಸೊ 3/2 ತೊಗೊಂಬನ್ನಿ. 3/2 ಸಿಗುತ್ತೆ ಇವಾಗ. ಅದನ್ನು ಹಾಕೊಂಡ್ಬಿಟ್ರೆ ಒಂದು ಕಡೆ 2 ಸೀಟರು, ಒಂದು ಕಡೆ 3 ಸೀಟರು. ಸಿಂಪಲ್ ಆಗಿರುವಂಥ ಒಂದು ಫರ್ನಿಚರ್, ಲುಕ್ ಚೆನ್ನಾಗಿರುವಂಥ ಒಂದು ಫರ್ನಿಚರನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಆ್ಯಂಡ್ ಏನು ಸ್ಟೋರೇಜ್ ಇರುತ್ತೆ ಅದನ್ನು ಎವ್ರಿಥಿಂಗ್ ನೀವು ಬೆಡ್ರೂಮಲ್ಲಿ, ಲಾಫ್ಟಲ್ಲಿ ಇಂಟಿಗ್ರೇಟ್ ಮಾಡುವಂಥದ್ದು. ಹಾಲಲ್ಲಿ ಅಷ್ಟು ಫರ್ನಿಚರ್ ಇಂದ್ರೆ ತುಂಬ ಸ್ಟೋರೇಜ್ಗಳನ್ನು ಅವಾಯ್ಡ್ ಮಾಡುವಂಥದ್ದು. ಚಿಕ್ಕದಾದಂಥ ಹಿಡನ್, ಹೌದು ವೀಕ್ಷಕರೇ, ಹಿಡನ್ ಡೈನಿಂಗ್ ಟೇಬಲ್ ಬರ್ತಾ ಇದೆ. ಸ್ಮಾಲ್ ಡೈನಿಂಗ್ ಟೇಬಲ್ ಇರುತ್ತೆ, ಚೇರೆಲ್ಲ ಅದರ ಒಳಗಡೆ ಹಿಡನ್ ಆಗಿ ಬರುತ್ತೆ. ಆ ಥರ ಡೈನಿಂಗ್ ಟೇಬಲನ್ನು ತಗೊಳ್ಳುವಂಥದ್ದು. ಆ್ಯಂಡ್ ಸುಮ್ಮನೆ ಅನ್ನೆಸೆಸರಿ 6 ಸೀಟರ್ ತೊಗೊಳ್ಳೋದು. ಮನೇಲಿ ಇರೋದೇ 2 ಜನ 3 ಜನ, ತೊಗೊಳ್ಳೋದು 6 ಸೀಟರ್. 6 ಸೀಟರ್ ಅನಾವಶ್ಯಕ ಅಂತ ಹೇಳ್ತೀನಿ. 4 ಸೀಟರನ್ನು ತಗೊಳ್ಳಿ ಸಾಕು. ಅದನ್ನು ಕೂಡ ಈ ಜಾಪನೀಸ್ ಡೈನಿಂಗ್ ಟೇಬಲ್ ಬರುತ್ತೆ, ಎಲ್ಲ ಒಳಗಡೆ ಹಿಡನ್ ಆಗಿಬಿಡುತ್ತೆ. ಆ ರೀತಿ ಡೈನಿಂಗ್ ಟೇಬಲನ್ನು ತಗೊಳ್ಳುವಂಥದ್ದು. ಆ್ಯಂಡ್ ಟೀ ಟೇಬಲಲ್ಲಿ ಚೇರ್ಸ್ಗಳು ಬರ್ತವೆ, ಆ ರೀತಿ ನೀವು ಟೀ ಟೇಬಲನ್ನು ತಗೊಳ್ಳುವಂಥದ್ದು. ಒಳಗಡೆ ಹೊರಟೋಗ್ಬಿಡುತ್ತೆ. ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಸೊ ಈ ರೀತಿ 60-40 ರೂಲನ್ನು ಏನಾದರೂ ನೀವೇನಾದರೂ ಇದು ಮಾಡಿದ್ರೆ, ತೊಗೊಂಡ್ರೆ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಮನೆ ಸ್ಪೇಸಸ್ ಆಗಿ ಕಾಣುತ್ತೆ. ಬೆಡ್ರೂಮಲ್ಲೂ ಅಷ್ಟೇ. ಸೊ ಇರೋದೇ ಚಿಕ್ಕ ಜಾಗ, ಅದರಲ್ಲಿ ಕಿಂಗ್ ಸೈಜ್ ಬೆಡ್ಡನ್ನು ಹಾಕೋ, ಅನ್ನೆಸೆಸರಿ ಕ್ವೀನ್ ಸೈಜ್ ಬೆಡ್ಡನ್ನು ಹಾಕ್ಕೊಳ್ಳಿ. ಸ್ವಲ್ಪ 1.5 ಫೀಟ್ ಇದ್ದರೆ ಸ್ವಲ್ಪ ಕಮ್ಮಿಯಾಗಿರೋಂಥ ವಾರ್ಡ್ರೋಬನ್ನು ಯೂಸ್ ಮಾಡಿ. ಅನ್ನೆಸೆಸರಿ ಟೇಬಲ್ಗಳನ್ನು ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ ಫೋಲ್ಡಿಂಗ್ ಟೇಬಲ್ಗಳನ್ನು ಯೂಸ್ ಮಾಡಿ. ಸೊ ಈ ರೀತಿ ಮಾಡೋದ್ರ ಮೂಲಕ ಡೆಫಿನೆಟ್ಲಿ ನಿಮ್ಮ ರೂಮು ಕೂಡ ದೊಡ್ಡದಾಗಿ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರುವಂಥದ್ದು ಬೇಜ್ ಮತ್ತು ಕ್ಯಾಫೆಚಿನೋ ಕಲರ್ಗಳನ್ನು ನೀವು ಇಂಪ್ಲಿಮೆಂಟ್ ಮಾಡುವಂಥದ್ದು. ಹೌದು ವೀಕ್ಷಕರೇ, ಮನೆಯಲ್ಲಿ ಜಾತ್ರೆ ಥರ ಯಾವುದ್ಯಾವುದೋ ಡಾರ್ಕ್ ಕಲರ್ಗಳನ್ನು ಯೂಸ್ ಮಾಡೋ ಬದಲು ಆದಷ್ಟು ಬೇಜು ಮತ್ತು ಕ್ಯಾಫೆಚಿನೋ ಕಲರ್ಗಳನ್ನು ಇಂಟಿಗ್ರೇಟ್ ಮಾಡಿ ವೀಕ್ಷಕರೇ. ಫರ್ನಿಚರೆಲ್ಲ ನೀವು ಬೇಸ್ ತೊಗೋಬೋದು. ಫರ್ನಿಚರೆಲ್ಲ ಸ್ವಲ್ಪ ಜಾಸ್ತಿ ಕಲರ್ಲಿ, ಕ್ಯಾಫೆಚಿನೋ ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಬೇಜ್ ಸ್ವಲ್ಪ ಲೈಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ವಾರ್ಡ್ರೋಬಲ್ಲಿ, ಸೀಲಿಂಗಲ್ಲಿ, ಫರ್ನಿಚರಲ್ಲಿ, ಫ್ಲೋರಿಂಗಲ್ಲಿ, ವಾಲ್ ಕ್ಲಾಡಿಂಗ್ಗಳಲ್ಲಿ ನೀವು ಬೇಜ್ ಮತ್ತು ಕ್ಯಾಫೆಚಿನೋನ ಇಂಟಿಗ್ರೇಷನ್ ಮಾಡಿದ್ರೆ ದ್ಯಾಟ್ಸ್ ಲುಕ್ಸ್ ಅಮೇಝಿಂಗ್. ಹೌದು ವೀಕ್ಷಕರೇ, ನೀವು ಯಾವುದೇ ಒಂದು ಲಕ್ಸರಿ ಮನೆಗೆ ಹೋದರೂ ಕೂಡ ನಿಮಗೆ ಜಾಸ್ತಿ ಕಾಣಿಸೋದೆ ಬೇಜ್ ಮತ್ತು ಕ್ಯಾಫೆಚಿನೋ. ಸೊ ದಿಸ್ ಕಲರ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು, ಬೇಜ್ ಅಂದರೆ ಬೇಜ್ ಒಂದೇ ಇಲ್ಲ, ಬೇಜಲ್ಲಿ ಅನೇಕ ಶೇಡ್ಸ್ಗಳಿರ್ತವೆ, ಮಲ್ಟಿಪಲ್ ಶೇಡ್ಸ್ಗಳಿರ್ತವೆ. ಕ್ಯಾಫೆಚಿನೋ ಅಂದರೆ ಕ್ಯಾಫೆಚಿನೋ ಒಂದೇ ಅಲ್ಲ, ಇದರಲ್ಲೂ ಮಲ್ಟಿಪಲ್ ಶೇಡ್ಸ್ ಇರುತ್ತೆ. ಆ ಎಲ್ಲ ಶೇಡ್ಗಳನ್ನು ನೀವು ನೋಡಿ ತಿಳ್ಕೊಂಡು ಕಾಂಬಿನೇಷನ್ ಆಗಿ ಯೂಸ್ ಮಾಡಿದಾಗ ನಿಮ್ಮ ಮನೆ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಹೇಳ್ತಾ ಇರಬೇಕಾದ್ರೆ ಹಿಂದ್ಗಡೆ ಪಕ್ಕದಲ್ಲಿ ಫೋಟೋಸ್ ಎಲ್ಲ ಬರ್ತಾ ಇದೆ ನೋಡಿ. ಬೇಜ್ ಇಂಟಿಗ್ರೇಟ್ ಮಾಡಿರೋಂಥ ಲಿವಿಂಗ್ ರೂಮ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಎವ್ರಿಥಿಂಗ್ ಲುಕ್ಸ್ ಎಕ್ಸೆಪ್ಷನಲ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಪ್ಯಾಟರ್ನ್ಸ್ಗಳು. ಹೌದು ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಅತಿ ಕಡಿಮೆ ಪ್ಯಾಟರ್ನ್ಸ್ಗಳನ್ನು ಯೂಸ್ ಮಾಡಿ. ಏನಿದು ಪ್ಯಾಟರ್ನ್ಸ್ ಅಂತ ಅಂದರೆ ನೋಡಿ, ಫ್ಲವರ್ ಡಿಸೈನು, ಚೆಕ್ಸ್ ಡಿಸೈನ್ಸು, ಲೈನ್ಸ್ಗಳು, ಇವೆಲ್ಲ ಪ್ಯಾಟರ್ನ್ ಅಂತ ಹೇಳ್ತಾರೆ. ಸೊ ನಿಮ್ಮ ಮನೆ ಕರ್ಟನ್ಗಳಲ್ಲಿ, ನಿಮ್ಮ ವಾಲ್ ಕ್ಲಾಡಿಂಗ್ಗಳಲ್ಲಿ, ಸೊ ನಿಮ್ಮ ಕೆಳಗಡೆ ಫ್ಲೋರಿಂಗಲ್ಲಿ ನೀವು ಪ್ಯಾಟರ್ನ್ಸ್ಗಳನ್ನು ಕಮ್ಮಿ ಯೂಸ್ ಮಾಡಬೇಕು, ಕಡಿಮೆ ಇರಬೇಕು. ನಿಮ್ಮ ಕರ್ಟನ್ಸ್ ಇರ್ಬೋದು ಪ್ಲೇನ್ ಇರಲಿ,
ಕೆಳಗಡೆ ಫ್ಲೋರಿಂಗ್ ಇರಲಿ, ಅದು ಕೂಡ ಪ್ಲೇನ್ ಆಗಿ ಸೀಮ್ಲೆಸ್ ಇರಲಿ, ಮಾರ್ಬಲ್ ಫಿನಿಷಲ್ಲಿ ಕೊಡಿ. ಜೊತೆಯಲ್ಲಿ ನಿಮ್ಮ ಫರ್ನಿಚರ್ ತೊಗೊಂಬರ್ತಾ ಇದ್ರೆ ಅದನ್ನು ಕೂಡ ಪ್ಲೇನೇ ಇರಲಿ, ಅದರಲ್ಲಿ ಫ್ಲವರ್ ಡಿಸೈನ್ಸು, ಬೇರೆ ಬೇರೆ ಪ್ಯಾಟರ್ನ್ಸ್ಗಳು, ಚೆಕ್ಸ್ ಪ್ಯಾಟರ್ನ್ಸು, ಈ ಥರ ಚೆಕ್ಸು, ಫ್ಲವರ್ ಡಿಸೈನ್ಸು ಇವನ್ನ ನೀವು ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿರೋ ಒಂದು ಲಿವಿಂಗನ್ನು ಕ್ರಿಯೇಟ್ ಮಾಡ್ಬೋದು, ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಆದಷ್ಟು ಫ್ಲವರ್ ಮತ್ತು ಚೆಕ್ಸ್ ಡಿಸೈನ್ಸ್ ಪ್ಯಾಟರ್ನ್ಸ್ಗಳನ್ನು ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಥೀಮ್ ಬೇಸ್ಡ್ ಇಂಟೀರಿಯರ್. ಏನು ಥೀಮ್ ಬೇಸ್ಡ್ ಇಂಟೀರಿಯರ್ ಅಂತಂದರೆ ನೋಡಿ, ಫ್ಲೋರ್ ಇರುತ್ತೆ ವೈಟ್, ಫರ್ನಿಚರ್ ಇರುತ್ತೆ ಡಾರ್ಕ್ ಕಲರ್ಗಳು, ಇನ್ನು ನಿಮ್ಮ ವಾಲ್ಗಳು ಇರುತ್ತೆ ಅಲ್ಲೂ ಡಾರ್ಕ್ ಕಲರು ಅಥವಾ ಲೈಟ್ ಕಲರು, ಸೀಲಿಂಗ್ ಇರುತ್ತೆ ಇನ್ನೊಂದು ಕಲರು, ವುಡನ್ ಪ್ಯಾಟರ್ನ್ ಮಾಡಿರ್ತೀರ. ಸೊ ಯಾವುದು ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ, ಎಲ್ಲ ಕಾಂಟ್ರಾಸ್ಟ್ ಆಗ್ತಾ ಇದೆ, ಇದಕ್ಕದು. ಸೊ ಈ ರೀತಿ ಮಾಡೋಕ್ಕೆ ಹೋಗಬಾರ್ದು ವೀಕ್ಷಕರೇ. ಮಾಡ್ಬೋದು, ಕೆಲವೊಂದು ಪ್ಯಾಟರ್ನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ, ಆದರೆ ಯಾವಾಗ ನೀವು ಸಿಂಗಲ್ ಥೀಮ್ ಬೇಸ್ಡ್ ಮಾಡ್ತೀರಾ, ಎಲ್ಲ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ನಾನು ಆವಾಗಲೇ ಹೇಳಿದೆ ಕೂಡ, ಬೇಜು, ಕಾಫೆಚಿನೋ ಕಲರು ಅಥವಾ ಯಾವುದಾದ್ರು ಒಂದು ಕಲರ್ ಪ್ಯಾಟರ್ನನ್ನು ಇಟ್ಕೊಂಡು ಫ್ಲೋರ್ ಏನೋ ಮಾಡಿರ್ತಾರಲ್ಲ ಆ ಫ್ಲೋರಿಗೆ ಮ್ಯಾಚ್ ಆಗುವಂಥ ಫರ್ನಿಚರಲ್ಲಿ ಇನ್ನೂ ಒಂದು ಯಾವುದೋ ಶೇಡ್ ಇರುವಂತಹ ಒಂದು ವಾಲು, ಅದರಿಂದ ಒಂದು ಯಾವುದೋ ಶೇಡ್ ಇರುವಂತಹ ಒಂದು ರೂಫು, ಅಂದರೆ ಒಂದೇ ಕಲರಿನ ಮಲ್ಟಿಪಲ್ ಶೇಡ್ಸನ್ನು ನೀವು ಇಂಟಿಗ್ರೇಟ್ ಮಾಡಿದಾಗ ದಿಸ್ ಲುಕ್ಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದನ್ನು ಥೀಮ್ ಬೇಸ್ಡ್ ಅಂತ ಹೇಳ್ತಾರೆ. ನಾನು ಕೆಲವೊಂದು ಇಂಟೀರಿಯರ್ ಕಂಪನಿ ಜೊತೆ ವರ್ಕ್ ಮಾಡ್ತೀನಿ, ಅವರೆಲ್ಲ ಥೀಮ್ ಬೇಸ್ಡ್ ಮಾಡ್ತಾರೆ. ಎವ್ರಿಥಿಂಗ್ ಶುಡ್ ಮ್ಯಾಚ್ ವಿತ್ ಈಚ್ ಅದರ್, ಒಂದಕ್ಕೊಂದು ಪ್ರತಿಯೊಂದು ಕೂಡ ಮ್ಯಾಚ್ ಆಗಬೇಕು. ದಟ್ಸ್ ಲುಕ್ಸ್ ಅಮೇಝಿಂಗ್. ಸ್ವಲ್ಪ ಕಷ್ಟ ಇದೆ ಆ್ಯಕ್ಚುಲಿ ಮಾಡೋದು, ಯಾಕಂತಂದರೆ ಒಂದೇ ಕಲರನ್ನು ತೊಗೊಂಡು ಅಥವಾ 2 ಕಲರನ್ನು ತೊಗೊಂಡು ಅದರ ಶೇಡ್ಸಲ್ಲಿ ಒಂದಕ್ಕೊಂದು ಮ್ಯಾಚ್ ಮಾಡಬೇಕು ಅಂತಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಟೈಮ್ ಕೊಡಬೇಕಾಗತ್ತೆ. ನೀವೇನಾದರೂ ನಿಮ್ಮ ಇಂಟೀರಿಯರ್ ಕಂಪ್ನಿಗೆ ಟೈಮ್ ಕೊಟ್ಟರೆ ದಿಸ್ ಲುಕ್ಸ್ ಕ್ರೇಜಿ ಅಂತ ಹೇಳ್ತೀನಿ. ಸೊ ಥೀಮ್ ಬೇಸ್ಡ್ ಇಂಟೀರಿಯರ್ ಮಾಡಿಸೋದು ವೆರಿ ನೈಸ್. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪ್ಲ್ಯಾಂಟ್ ಇಂಟಿಗ್ರೇಷನ್, ಅಂದರೆ ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟ್ಸನ್ನು ಹಾಕುವಂಥದ್ದು, ಅದು ಲಿವಿಂಗ್ ಆದರೂ ಇರಲಿ ಆರ್ಟಿಫಿಷಿಯಲ್ ಆದರೂ ಇರಲಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಪ್ಲ್ಯಾಂಟ್ಸ್ ಅಂತ ಬಂದಾಗ ಬಿಗ್ ಲೀವ್ಸ್ ಪ್ಲ್ಯಾಂಟ್ಸು, ಲಾಂಗ್ ಗ್ರಾಸ್ ಪ್ಲ್ಯಾಂಟ್ಸನ್ನು ಯೂಸ್ ಮಾಡೋದು ಕೂಡ ದಿಸ್ ಅಮೇಝಿಂಗ್. ನೋಡಿ, ಕೆಲವೊಂದು ಸ್ನೇಕ್ ಪ್ಲ್ಯಾಂಟ್ಸ್ ಅಂತ ಬರುತ್ತೆ, ಬನಾನಾ ಲೀವ್ಸ್ ಇರುತ್ತೆ ಗೊತ್ತಾ, ಆ ರೀತಿ ಪ್ಲ್ಯಾಂಟ್ಸ್ಗಳು ಬರುತ್ತೆ, ಲಾಂಗ್ ಗ್ರಾಸ್ ಅಂತ ಬರುತ್ತೆ. ಈ ರೀತಿ ಪ್ಲ್ಯಾಂಟ್ಸನ್ನು ನೀವು ಲಿವಿಂಗ್ ಆದರೂ ತೊಗೊಂಬನ್ನಿ, ಆರ್ಟಿಫಿಷಿಯಲ್ ಆದರೂ ತೊಗೊಂಬನ್ನಿ. ಜೊತೆಯಲ್ಲಿ ಮನಿ ಪ್ಲ್ಯಾಂಟ್ಸ್ ಇರುತ್ತೆ ಗೊತ್ತಾ, ಆ ರೀತಿ ಪ್ಲ್ಯಾಂಟ್ಸ್ಗಳು ಬರುತ್ತೆ. ಮನಿ ಪ್ಲ್ಯಾಂಟ್ಸ್ ಮನೆಯೆಲ್ಲ ಹಬ್ಬಿಸ್ಬಿಡೋಕೆ ಹೋಗ್ಬೇಡಿ. ಸೊ ಈ ರೀತಿ ಪ್ಲ್ಯಾಂಟ್ಸನ್ನು ನೀವು ಯೂಸ್ ಮಾಡಬೇಕು. ಸ್ಟೇರ್ ಕೇಸಲ್ಲಿ ಹಾಕ್ಬೋದು, ಬಾಲ್ಕನಿಲಿ ಹಾಕ್ಬೋದು, ಡೈನಿಂಗ್ ಟೇಬಲ್ ಮೇಲೆ, ಟಿ ವಿ ಯೂನಿಟು, ಎಲ್ಲೆಲ್ಲಿ ಕಾರ್ನರ್ಗಳು ಬರ್ತಾ ಇದೆ ಮನೆಯಲ್ಲಿ ಅಲ್ಲಿ. ಅಷ್ಟೇ ಅಲ್ಲದೆ ಇವಾಗ ಸೀಲಿಂಗ್ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ಗಳು ಕೂಡ ಬರ್ತಾ ಇದೆ. ಲಾಸ್ಟು ನಾನು ಬ್ರಿಕ್ ಆ್ಯಂಡ್ ಪ್ಲೈ ಇಂಟೀರಿಯರನ್ನು ತುಮಕೂರಲ್ಲಿ ಮಾಡಿದಾಗ ಕಿಚನಲ್ಲಿ ಸೀಲಿಂಗಲ್ಲಿ ಸ್ಮಾಲ್ ಆಗಿ ಒಂದು MS ಒಂದು ಸೆಕ್ಷನ್ ಮಾಡಿಬಿಟ್ಟು ಅದ್ರ ಒಳಗಡೆ ಪ್ಲ್ಯಾಂಟ್ಸ್ ಇಟ್ಬಿಟ್ಟಿದ್ದಾರೆ. ಎಂಥ ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಸೊ ಈ ರೀತಿ ಮಲ್ಟಿಪಲ್ ಪ್ಲೇಸಲ್ಲಿ ನೀವು ಪ್ಲ್ಯಾಂಟ್ಸನ್ನು, ಗ್ರೀನರಿನ ಇಂಪ್ಲಿಮೆಂಟ್ ಮಾಡೋ ಮೂಲಕ ನಿಮ್ಮ ಮನೆನ ನೆಕ್ಸ್ಟ್ ಲೆವೆಲ್ ಈಕೋ ಫ್ರೆಂಡ್ಲಿ ಆಗಿ ಕೂಡ ಇಲ್ಲಿ ಮಾಡ್ಬೋದು. ಮನೆಗೆ ಬಂದವರು ಕೂಡ ನಿಮಗೆ ಸಖತ್ತಾಗಿದೆ ಗುರು, ಎಂತೆಂಥ ಗಿಡ ಬೆಳೆಸಿದ್ದೀರಾ ರೀ ಅಂತ ಕೇಳ್ತಾರೆ. ಈ ಗಿಡ ಬೆಳೆಸೋದ್ರ ಬಗ್ಗೆ ನಿಮಗೆ ಟಿಪ್ಸ್ ತೊಗೊತಾರೆ ಅಂತ ಹೇಳ್ಬೋದು. ಸೊ ಆದಷ್ಟು ನ್ಯಾಚುರಲ್ ಹಾಕಿ. ಕಷ್ಟ ಆಬ್ವಿಯಸ್ಲಿ, ನ್ಯಾಚುರಲ್ ಇಂಡೋರ್ ಪ್ಲ್ಯಾಂಟ್ಸನ್ನು ನೀವು ಮೇಂಟೈನ್ ಮಾಡೋದು, ನೀರು ಹಾಕೋದು, ಗೊಬ್ಬರ ಹಾಕೋದು, ನೀಟಾಗಿ ಅದನ್ನು ಕಟ್ಟಿಂಗ್ ಮಾಡೋದು ಸ್ವಲ್ಪ ಕೆಲಸ ಇರುತ್ತೆ, ಬಟ್ ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ನ್ಯಾಚುರಲ್ ಪ್ಲ್ಯಾಂಟ್ಸಿನ ಲುಕ್ಕೇ ಬೇರೆ, ಆ್ಯಂಡ್ ಇದು ಹೆಲ್ದಿ ಕೂಡ. ಹೌದು ವೀಕ್ಷಕರೇ, ಅದ್ರ ಜೊತೆ ನೀವೇನು ಮಾಡಿ ಗೊತ್ತಾ, ಕಾಂಬಿನೇಷನ್ ಮಾಡಿ ಅದ್ರ ಜೊತೆಲಿ ಆರ್ಟಿಫಿಷಿಯಲನ್ನು ಕೂಡ ಅದ್ರ ಜೊತೆ ಸೇರಿಸ್ಬಿಡಿ ವೀಕ್ಷಕರೇ. ಸೊ ಇದು ಕೂಡ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಾರ್ಪೆಟ್. ಓಕೆ, ಸೊ ಸ್ಮಾಲ್ ಕಾರ್ಪೆಟು, ಮಲ್ಟಿಪಲ್ ಕಲರು ಪ್ಯಾಟರ್ನ್ಸು, ಈ UAE ಕಡೆ ಇರುತ್ತಲ್ವ ಆ ಥರ ಡಿಸೈನ್ಸು, ರಾಜ ಮಹಾರಾಜರ ಪ್ಯಾಟರ್ನು ಇರುವಂತಹ ಕಾರ್ಪೆಟ್ಗಳನ್ನು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪ್ಲೇನ್ ಪ್ಯಾಟರ್ನ್ ಆಗಿರುವಂತಹ ಕಾರ್ಪೆಟ್ಗಳನ್ನು, ಫರ್ ಕಾಟನ್ಗಳನ್ನು ಯೂಸ್ ಮಾಡ್ಬೋದು. ಫರ್ ಕಾಟನ್ ನಾನು ಆ್ಯಕ್ಚುಲಿ ಕೆಲವೊಂದು ಸತಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಈ ಫರ್ ಇರುವಂಥ ಅಂದರೆ ಈ ಮೊಲದ ಇದಿರುತ್ತೆ ಗೊತ್ತಾ, ಕೂದಲು ಇರುತ್ತಲ್ಲ ಆ ಥರದ್ದು ಕೂಡ ಕಾರ್ಪೆಟ್ಸ್ ಎಲ್ಲ ಬರುತ್ತೆ. ಕತೆ ಏನಂದರೆ ಇದರೊಳಗಡೆ ಗಲೀಜು ಸೇರ್ಕೊಳ್ಳುತ್ತೆ, ತುಂಬಾ ಮೇಂಟೆನೆನ್ಸ್ ಬರುತ್ತೆ ವೀಕ್ಷಕರೇ, ಆ್ಯಂಡ್ ಆ ಫರ್ ಕೆಲವೊಂದು ಕಡೆ ಕಿತ್ಕೊಂಡು ಹೋಗುತ್ತೆ. ಸೊ ಕ್ವಾಲಿಟಿ ಫರ್ ಕರ್ಟನ್ಸ್ಗಳನ್ನು ಯೂಸ್ ಮಾಡ್ಬೋದು, ಇಲ್ಲಾದರೆ ಪ್ಲೇನ್ ತೊಗೋಬೋದು. ಸ್ಮಾಲ್ ಫರ್ಸ್ ಬರುತ್ತೆ, ಚಿಕ್ಕದಾಗಿರುವಂತಹ ಒಂದು ಈ ಗ್ರಾಸ್ ಮ್ಯಾಟ್ ಬರುತ್ತೆ ಗೊತ್ತಾ, ಗ್ರಾಸ್ ಮ್ಯಾಟ್ ಬರೋ ಥರ ನಿಮಗೆ ಕಾರ್ಪೆಟ್ಗಳು ಬರ್ತವೆ,
ಅದನ್ನು ಯೂಸ್ ಮಾಡ್ಬೋದು. ಸಿಂಗಲ್ ಕಲರ್ ಯೂಸ್ ಮಾಡಿ, ಪ್ಲೇನ್ ಆಗಿರೋದು ಯೂಸ್ ಮಾಡಿ, ಎಲೆಗಂಟ್ ಕಲರ್ಗಳಿರ್ತವೆ ಗೊತ್ತಾ, ಆ ರೀತಿ ಕಾರ್ಪೆಟ್ಗಳನ್ನು ಯೂಸ್ ಮಾಡಿ. ಆ್ಯಂಡ್ ಇನ್ನೊಂದು, ಕಾರ್ಪೆಟ್ ಚಿಕ್ಕ ತೊಗೊಳಕ್ಕೆ ಹೋಗ್ಬೇಡಿ. ಒಂದು 4x5 ಕಾರ್ಪೆಟ್ ಸೆಂಟ್ರಲ್ ಹಾಕಿಟ್ಬಿಡು, ಆ ಥರ ಎಲ್ಲ ವೀಕ್ಷಕರೇ. ಈ ಕಾರ್ಪೆಟ್ ಹಾಕಿದಾಗ ನಿಮ್ಮ ಸೋಫಾಗಳು ಫರ್ನಿಚರ್ ಕೂಡ ಅದರ ಮೇಲ್ಗಡೆ ಇರಬೇಕು, ಸೋಫಾನ ಕವರ್ ಆಗಬೇಕು. ಇಲ್ಲ ಅಟ್ಲೀಸ್ಟ್ ಅರ್ಧ ಸೋಫಾನಾದರೂ ಅದು ಕವರ್ ಆಗಿ, ಸೋಫಾದ ಫ್ರಂಟ್ ಏನು ಲೆಗ್ಸ್ ಇರುತ್ತೆ ಗೊತ್ತಾ, ಅದಾದರೂ ಅದ್ರೊಳಗಡೆ ಹೋಗಬೇಕು, ಆ ಥರದ್ದು. ಆ್ಯಂಡ್ ಇನ್ನು ನಿಮ್ಮ ಬೆಡ್ರೂಮಲ್ಲಿ ಹಾಕ್ತಿದ್ರೆ ಅಂತಂದರೆ, ನಿಮ್ಮ ಈ ಬೆಡ್ ಇರುತ್ತೆ ಗೊತ್ತಾ, ಬೆಡ್ಡಿಂದ ಒಂದು 2 ಫೀಟ್ ಹೊರಗಡೆ ಬರಬೇಕು ಕರ್ಟನ್, ಆ ಬೆಡ್ಡು ಅದ್ರ ಮೇಲ್ಗಡೆ ಕೂತ್ಕೊಂಡಿರಬೇಕು. ಈ ರೀತಿ ಕಾರ್ಪೆಟ್ಸ್ಗಳನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು, ಗೊತ್ತಾಯ್ತಲ್ವಾ. ಸ್ವಲ್ಪ ದೊಡ್ಡದಾಗಿರೋದು ಯೂಸ್ ಮಾಡಿ, ಚಿಕ್ಕದು ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದು ಆಯಿತು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕರ್ಟನ್ ಅಂತ ಬಂದಾಗ ಫುಲ್ ಹೈಟ್ ಕರ್ಟನ್. ಹೌದು ವೀಕ್ಷಕರೇ, ಇಡೀ ಮೇಲ್ಗಡೆ ರೂಪಿಂದ ಫ್ಲೋರ್ ಲೆವೆಲ್ವರೆಗೆ ಬರುವಂಥ ಕರ್ಟನ್ಗಳನ್ನು ಯೂಸ್ ಮಾಡಿ. ವರ್ಟಿಕಲ್ ಡಿಸೈನ್ಸ್, ಅದ್ರ ಮೇಲೆ ಏನಾದರೂ ಪ್ಯಾಟರ್ನ್ಸ್, ಪ್ಲೇನ್ ಯೂಸ್ ಮಾಡೋದು ಬೆಟರು. ವಿತ್ ಶೇರ್ ಅಂತಂದರೆ ಡಬಲ್ ಬರುತ್ತೆ, ಒಳಗಡೆ ನಿಮಗೆ ಲೈಟ್ ಶೇಡ್ ಬರುತ್ತೆ, ಮೇಲ್ಗಡೆ ಡಾರ್ಕ್ ಶೇಡ್ ಬರುತ್ತೆ. ಕಾಂಬಿನೇಷನ್ ಮಾಡ್ಕೋಬೋದು. ಸ್ವಲ್ಪ ಲೈಟಾಗಿ ಬೆಳಕಬೇಕು ಅಂತಂದರೆ ಶೇರನ್ನು ಎಳ್ಕೋಬೋದು. ಆ್ಯಂಡ್ ಅದ್ರ ಮೇಲ್ಗಡೆ ನಿಮಗೆ ಕಂಪ್ಲೀಟ್ ಡಾರ್ಕ್ನೆಸ್ ಮಾಡಬೇಕು ಅಂದರೆ ಎರಡನೇ ಶೇಡನ್ನು, ಡಾರ್ಕ್ ಶೇಡನ್ನು ನೀವು ಪುಲ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಲುಕ್ ಅಮೇಝಿಂಗ್ ಆಗಿ ಬರುತ್ತೆ. ಆ್ಯಂಡ್ ಅದ್ರ ಮೇಲೆ ಏನಾದರೂ ಪ್ಯಾಟರ್ನ್ಸ್ ಇದ್ದರೆ ದಯವಿಟ್ಟು ವರ್ಟಿಕಲ್ ಇರಲಿ, ಉದ್ದುದ್ದ ಡಿಸೈನ್ಸ್ಗಳನ್ನು ತಗೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ವಾಲ್ ಇದೆಲ್ಲ ಅದು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ, ಸೀಲಿಂಗ್ ಹೈಟ್ ದೊಡ್ಡದಿದೆ ಅನ್ನೋ ಥರ ಬರುತ್ತೆ. ಆ್ಯಂಡ್ ನೀವು ಕರ್ಟನ್ ಮಾಡ್ತೀರಲ್ಲ, ಕರ್ಟನ್ ಮೇಲ್ಗಡೆ ಕರ್ಟನ್ ರಾಡ್ ಎಲ್ಲ ಹಾಕೋದೆಲ್ಲ, ರಾಡ್ ಹಾಕೋಕೆ ಹೋಗ್ಬೇಡಿ. ಇವಾಗ ನಿಮಗೆ ಚಾನಲ್ಸ್ಗಳು ಬರ್ತಾ ಇದೆ, ರನ್ನಿಂಗ್ ಚಾನಲ್ಸ್ ಹಾಕ್ಬೋದು. ಕರ್ಟನ್ ರಾಡ್ ಹಾಕಿದ್ರು ಕೂಡ ಅದನ್ನು ನಿಮ್ಮ ಫಾಲ್ ಸೀಲಿಂಗ್ ಒಳಗಡೆ ಹೋಗ್ಬಿಡ್ಲಿ, ಮೇಲ್ಗಡೆ ಹೋಗ್ಬಿಡ್ಲಿ, ಟಕ್ ಮಾಡಿಬಿಡಿ, ಒಳಗಡೆ ಹೋಗ್ಬಿಡ್ಲಿ. ಆ್ಯಂಡ್ ಇಲ್ಲಾಂದರೆ ಫೆಲ್ಮೆಟ್ಗಳು ಬರ್ತವೆ ಮೇಲ್ಗಡೆ ಕ್ಲೋಸ್ ಮಾಡೋದಕ್ಕೆ, ನಿಮಗೆ ವುಡನ್ ಮತ್ತು PVC ಪೆಲ್ಮೆಟ್ಸ್ಗಳೆಲ್ಲ ಕ್ರಿಯೇಟ್ ಮಾಡಿಕೊಡ್ತಾರೆ ಇಂಟೀರಿಯರ್ ಅವರು, ಅದ್ರ ಒಳಗಡೆ ಹೋಗ್ಬಿಡ್ಲಿ. ಸೊ ಅದ್ರದ್ದು ಇನ್ನು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗಬಾರ್ದು, ಫುಲ್ ಕವರ್ ಆಗಿರಬೇಕು. ಆ ರೀತಿ ಲುಕ್ಕನ್ನು ನೀವು ಕರ್ಟನಲ್ಲಿ ಮಾಡೋದನ್ನು ಮರಿಬೇಡಿ. ಆದ್ದರಿಂದ ತುಂಬ ಚಿಕ್ಕದು ಇದಿದೆ, ವಿಂಡೋ ಇದೆ 4x4 ಚಿಕ್ಕದಾಗಿದೆ, ಅದಕ್ಕೂ ಕೂಡ ಈ ರೀತಿ ಮಾಡೋಕ್ಕಾಗತ್ತಾ? ಅದು ಮಾಡೋ ಬದಲು ನೀವು ವಿಂಡೋ ಬ್ಲೈಂಡ್ಸ್ ಅಂತ ಬರುತ್ತೆ ಇವಾಗ, ಜಸ್ಟ್ ಈ ಥರ ಹಿಂಗೆ ಎಳೆದ್ರೆ ಸಾಕು. ಒಂದು ಈ ಬೆಳಕು ಬೇಕಂದರೆ ಬೆಳಕು, ಸ್ವಲ್ಪ ಶೇಡ್ ಮಾಡಬೇಕು ಅಂದರೆ ಶೇಡು. ಸೊ ಈ ರೀತಿ ವಿಂಡೋ ಬ್ಲೈಂಡ್ಸ್ಗಳನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ವಿಂಡೋ ಬ್ಲೈಂಡ್ಸ್ಗಳು ಕೂಡ ತುಂಬಾ ಲುಕ್ಕನ್ನು ಕೊಡುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ಫೈನಲ್ ಆಗಿ ಬರ್ತಾ ಇರೋಂಥದ್ದು ವಿಂಡೋಸ್ಗಳು. ಹೌದು, ಮನೆಗೆ ಇವಾಗ ವುಡನ್ ವಿಂಡೋಸ್ಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ, UPVC ವಿಂಡೋಸ್ಗಳನ್ನು ತಗೊಳ್ಳಿ. ಆ್ಯಂಡ್ ಜೊತೆಯಲ್ಲಿ UPVC ವಿಂಡೋಸಲ್ಲಿ ನಿಮಗೆ ವುಡನ್ ಪ್ಯಾಟರ್ನ್ ಬ್ಲ್ಯಾಕ್ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಓಕೆ, ವುಡ್ ಲೆವೆಲ್ವರೆಗೆ ಬಂದುಬಿಡುತ್ತೆ, ಬಟ್ ದಟ್ಸ್ ವರ್ತ್ ಅಂತ ಹೇಳ್ತೀನಿ. UPVC ನೀವೇನಾದರೂ ಈ ಥರ ಪ್ಯಾಟರ್ನ್ ಹೋದರೆ ದಟ್ಸ್ ವರ್ತ್ ಅಂತ ಹೇಳ್ತೀನಿ. ಆ್ಯಂಡ್ ರೂಮಲ್ಲಿ ಡೆಫಿನೆಟ್ಲಿ ಒಂದು ಬಾಲ್ಕನಿ ಇದೆ ಅಂತಂದರೆ ಅಲ್ಲಿ ನೀವು ಡೋರ್ ಕೊಡೋ ಬದಲು, ಒಂದು ಡೋರು ಒಂದು ವಿಂಡೋ ಕೊಡೋ ಬದಲು ಎಲ್ಲ ಹೊಡೆದಾಕ್ಬಿಟ್ಟು ಫ್ರೆಂಚ್ ವಿಂಡೋಸನ್ನು ನೀವಿಲ್ಲಿ ಇನ್ಸ್ಟಾಲೇಷನನ್ನು ಮಾಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅಲ್ಯೂಮಿನಿಯಂ ವಿಂಡೋಸ್ಗಳು ಮತ್ತು ಬ್ಯಾಕ್ ಟು ಬ್ಯಾಂಗ್ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಬ್ಯಾಕ್ ಟು ಟ್ರೆಂಡ್ ಅಂತ ಹೇಳ್ಬೋದು. ಅಲ್ಯೂಮಿನಿಯಂ ವಿಂಡೋಸ್ಗಳು ವಿತ್ PVD ಕೋಟೆಡ್ಡು, ಪೌಡರ್ ಕೋಟೆಡ್ಡು ಮತ್ತೆ ಬ್ಯಾಕ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಲ್ಯೂಮಿನಿಯಂ ವಿಂಡೋಸ್ಗಳು. ಆ್ಯಂಡ್ ಫ್ರೆಂಚ್ ವಿಂಡೋಸ್ಗಳು ಅದನ್ನು ಬಳಸ್ಬೋದು. ಆದಷ್ಟು ಸ್ಲೈಡ್ ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ಓಪನೇಬಲ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಮೆಕ್ಯಾನಿಸಮ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ UPVC ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ನೀವು ಸ್ಲೈಡಿಂಗ್ ವಿಂಡೋಸ್ ಮಾಡೋದನ್ನು ಡೆಫಿನೆಟ್ಲಿ ನಾನಿಲ್ಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ ವೀಕ್ಷಕ. ಸೊ ಇವೆಲ್ಲವನ್ನು ನಿಮ್ಮ ಮನೆಯಲ್ಲಿ ಇಂಟಿಗ್ರೇಟ್ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಮನೆ ನೆಕ್ಸ್ಟ್ ಲೆವೆಲ್ ಆಗೋದಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೀನಿ. ಬಂದ ಪ್ರತಿಯೊಬ್ಬರು ಕೂಡ ಏನು ಮನೆ ಕಟ್ಟಿದ್ದಾರೆ ಗುರು, ನೆಕ್ಸ್ಟ್ ಲೆವೆಲ್ ಎಲ್ಲಿಂದ ಐಡಿಯಾ ತೊಗೊಂಡ್ರು ಗುರು ಅಂತ ನಿಮಗೆ ಕೇಳ್ತಾರೆ. ಆವಾಗ ಕನ್ನಡಕೋರ ಅಂತ ಹೇಳೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರಷ್ಟು ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಅಷ್ಟೇ ಅಲ್ಲದೆ ಕನ್ನಡಕೋರ ಬ್ರಿಕ್ ಆ್ಯಂಡ್ ಪ್ಲೇ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ಲಾಂಚ್ ಕೂಡ ಆಗಿದೆ. ಒಂದು ಒಳ್ಳೆ ಬೆಲೆಯಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಮಾಡಿಕೊಡ್ತಾ ಇದ್ದೀವಿ. ಸೊ ನಮಗೆ ವರ್ಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.